ಎಲ್ಲರಿಗೂ ನಮಸ್ಕಾರ. ನಾ ಹೇಳಿದ್ದೆ ಹೊಸ ಚಾನಲ್ ಮಾಡ್ಕೊಂಡೇನಿ. ಯಾಕಂದ್ರೆ ನಂದೊಂದು ಚಾನಲ್ ಶಾಂತಕ್ಕ ಕನ್ನಡ ಕಾಮಿಡಿ ಕಾರ್ಟೂನ್ ಚಾನಲ್ ಬಾದಾಗೈತ್ರಿ. ಅಂದ್ರೆ ಅದು ಯಾಕೆ ಹಾಳಾಗೈತಿ, ಹಾಗಾಗಿ ನಾ ಇನ್ನೊಂದು ಚಾನಲ್ ಮಾಡ್ಕೊಂಡೇನಿ. 1990 ಕತಿ ಅದ್ರೊಳಗೆ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಅದು ಮೇಡ್ ಫಾರ್ ಕಿಡ್ಸ್ ಆಗಿ ನಿಮ್ಮ ಕಮೆಂಟ್ ನನಗೆ ಬರ್ಲಂಗಾಗಿ ವಿಡಿಯೋ ಹಾಕಿದ ಪ್ರಯೋಜನಕ್ಕೆ ಬರಲಿಲ್ಲ. ಹಾಗಾಗಿ ನನಗೆ ಆ ಚಾನಲ್ಗೆ ನಾನು ವಿಡಿಯೋ ಹಾಕೋ ಸ್ಟಾಪ್ ಆಗಿ ಬೀಯಿಂಗ್ ಯು ಕೆ ಫ್ಯಾಮಿಲಿಗೆ ವಿಡಿಯೋ ಹಾಕಕ್ಕೆ ಶುರು ಮಾಡಿದ್ದೆ. ಒಂದೇ ಚಾನಲ್ನಾಗ ಎರಡೆರಡು ವಿಡಿಯೋ ಹಾಕೋದ್ರಿಂದ ನನಗೆ ಹಾಡು ಹಾಡಿಬಿಟ್ಟು 1990 ಕತಿ ಹಾಕಿ ಮನೆಯೊಂದು 3 ಬಾಗಿಲು ಹಾಕಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕೆ ಈಗ ನಾನು ಹೊಸದು ಇನ್ನೊಂದು ಮಾಡ್ಕೊಂಡೇನಿ. ಈ ಚಾನಲ್ ಒಳಗೆ 1990 ಕತಿ ಒಳಗೆ 1990 ಕತಿ ಹಾಕ್ಕೊಂತ ಹೋಗ್ತೀನಿ. ದಯವಿಟ್ಟು ನೋಡ್ರಿ. ನಾ ಹೇಳಿದ್ದೆ, ಆದರೆ ಮೊನ್ನೆ ವಿಡಿಯೋ ಹಾಕಿದರೆ ನೋಡೇ ಇಲ್ಲ ಯಾರು. ಆ ಕಾರಣಕ್ಕೆ ಮತ್ತೆ ರೀ ಅಪ್ಲೋಡ್ ಮತ್ತು ನಾನು ಬೀಯಿಂಗ್ ಯು ಕೆ ಫ್ಯಾಮಿಲಿಗೆ ಮಾಡಿದ್ದೆ. ಅದಕ್ಕೆ ದಯವಿಟ್ಟು ಇವತ್ತು ಈ ಚಾನಲ್ ಒಳಗೆ ವಿಡಿಯೋ ಹಾಕ್ತೀನಿ. ದಯವಿಟ್ಟು ವಿಡಿಯೋ ನೋಡ್ರಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇದ್ರೊಳಗೆ ವಿಡಿಯೋ ನೋಡ್ರಿ, ಇದ್ರಾಗೆ ಹಾಕ್ತೀನಿ. ನೋಡ ಶಾಂತಕ್ಕ, ಪಾಪ ನನ್ನ ಮಗಳು ಎಂಥ ಕಡೆ ಐತಿ ನೋಡ. ಹೊರಗೆ ಬೇಡ ಪಾರಕ್ಕ, ಏನಾಗೈತಿ ಅನ್ನಿಸ್ತದೆ ನನಗೂ ಗೊತ್ತು. ಚಿಂತೆ ಮಾಡಬೇಡ, ಸುಮ್ಮನೆ ಗಂಡ ಏನು ಚಲೋ ಅದಾರಿಲ್ಲ. ನೋಡ ಶಾಂತಕ್ಕ, ಪಾಪ ಏನು ತಿಂತೋ ಏನು ಬಿಡ್ತ. ಒಂದಿಟ್ಟು ಕರಿಯ ಶಾಂತಕ್ಕ, ನನಗೆ ಕರಿ ಅಷ್ಟು ಇದಿಲ್ಲವ. ತೋ ಹಿಂಗೆ ಅಳಕತ್ರ ಮತ್ತೊಟ್ಟು ಅಳಕ್ಕೆ ನಿಂದಿರ್ತಾಳ. ಅತ್ತೇರ ನಾ ಕರಿ ತಿಂತಾಳ್ರಿ. ನೇತ್ರಾ ನೇತ್ರಾ, ಯಾರಿಲ್ಲ ಏನ ಓ ಅನ್ನವಲ್ರಲ್ಲ. ಒಂದಿಟ್ಟು ಬುಟ್ಟಿ ಕೆಳಗಿಟ್ಟು ಒಳಗೆ ಬಗ್ಗೆ ನೋಡುವ. ನೇತ್ರಾ, ಯಾರು ಬೇಕಾಗಿತ್ರಿ? ಏನಿಲ್ರಿ, ಈ ಮನೆ ನೇತ್ರಾ ಇದ್ಲಲ್ಲ, ಅದಕ್ಕೆ ಬಂದೆ ರೀ. ನೇತ್ರಾ, ಏನಾಗ್ಬೇಕ್ರಿ ಹುಡುಗಿ ನಿಮಗೆ? ನೇತ್ರಾ ಏನು ನಿಮ್ಗೆ ಪರಿಚಯದಾಕೇನ್ರಿ? ನನ್ನ ಮಗಳ್ರಿ ಆಕಿ. ಓ ಅಯ್ಯ ಪಾಪ, ನಿಮ್ಮ ಮಗಳೇನ್ರಿ ಆಕಿ? ಚಲೋ ಹುಡುಗಿರಿ, ಆದರೂ ಕಿರ್ಕಾಟ್ ತಪ್ಪಲ್ ನೋಡ್ರಿ. ಹಂಗೆ ಚಲೋ ಹುಡುಗಿ, ಏನು ತೊಂದರೆ ಇಲ್ಲ. ಇದ ಮನೆಯಾಗ ಐತ್ರಿ ಆ ಹುಡುಗಿ, ಆದರೆ ಈಗ ಇಲ್ಲಿಲ್ಲ ನೋಡ್ರಿ. ಇಲ್ಲಿಲ್ರಿ, ಮತ್ತೆ ಎತ್ತಾಗ ಹೋದ್ಲರಿ? ಹೌದಾ, ಹಂಗಲ್ರಿ, ಇದ ಮನೆಯಾಗ ಅದಾಳ. ಅಂದ್ರೆ ಈಗಿಲ್ಲ, ಈಗ ಎಲ್ಲೋಗ್ಯಾಳ ಅಂದ್ರೆ ಅಲ್ಲಿ ಗೌಡ್ರ ಮನೆ ಕೆಲ್ಸಕ್ಕೆ ಹೋಗ್ಯಾಳ್ರಿ. ಓ, ಮನೆ ಕೆಲ್ಸಕ್ಕೆ ಹೋಗ್ತಾಳನ್ರಿ? ಹ್ಞೂ ರೀ, ಮತ್ತೆ ಹೊಟ್ಸ ಆಗ್ಬೇಕಲ್ಲ, ಅದಕ್ಕೆ ಇಲ್ಲೇ ಹೊಲ್ದಾಗ ನೀರು ಬಿಡೋದು ಆಕಿನ ಮಾಡ್ತಾವ. ಬೆಳಗ್ಗೆಲ್ಲ ಬಿಟ್ಟು ಮುಗಿಸಿ ಅವ್ರ ಮನೆ ಕೆಲ್ಸಕ್ಕೆ ಹೋಗಿ ಬರ್ತಾಳ್ರಿ. ಹೌದನ್ರಿ, ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ಯಾಕಾರ ಎಷ್ಟೊತ್ತಿಗೆ ಬರ್ತಾಳ್ರಿ? ಹೊತ್ತಕತ್ತೇನ್ರಿ ಇನ್ನು? ಬರ್ತಾಳೆ ಈಗ ಮಧ್ಯಾಹ್ನ 1-1:30 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ತಾಳೆ. ಬಂದು ಮತ್ತೆ ಊಟ ಮಾಡ್ಬೇಕಲ್ಲ, ಹಂಗಾಗಿ ಬೆಳಗ್ಗೆ ದೌಡ್ ಹೋಗಿರ್ತಾಳೆ. ಈಗ ಬರ್ತಾ ಬರು ಹೊತ್ತಕತ್ ನೋಡ್ರಿ. ಈಗ ನಾ ಬರ್ಲಾ ರೀ? ಅತ್ತಿಯರ ಮತ್ತೇನು ಮಾಡೋಣ? ಇಲ್ಲೇ ಕುಂದ್ರುವ ಮತ್ತೇನು ಮಾಡೋದು? ಪಾರಕ, ಯಾಕಷ್ಟು ಮಕ ಸಪ್ಪಗೆ ಮಾಡ್ಕೊಂಡು ಕುಂತೀಯ ಹುಡುಗಿ? ಅಯ್ಯೋ ಶಾಂತಕ್ಕ, ನಿನ್ನ ಮುಂದೆ ಮುಚ್ಚಿಡಾಕೆ ಏನೈತಿ? ನನ್ನ ಮಗಳನ್ನ ಎಲ್ಲಿ ಹೊರಗೆ ಕಳ್ಸಿ ನೀನ ನೋಡ್ತಿ? ಎಲ್ಲಾರು ಒಂದು ದಿನ ಆಕಿನ ಹೊರಗೆ ನಾವು ಹೊಲಕ್ಕೆ ಕಳ್ಸಕ್ಕೆ ಜನ ಇಲ್ಲ. ತಾನು ಓದುದಾತು, ಓದ್ಬಿಟ್ಟಿದ್ ಮನೆ ತಟ್ಟೆ ಮನೆ ಅಂದ್ ಹೊರೆ ಬದುಕು ಮಾಡ್ಕೊಂಡು ಇದ್ದಿದ್ದು ಮಗಳದು. ಅಯ್ಯೋ ದೇವ್ರೆ, ಅಣ್ಣನೂ ಅಷ್ಟು ಚಂದ ನೋಡ್ಕೊಂಡ, ನಾನು ಅಷ್ಟು ಚಂದ ನೋಡ್ಕೊಂಡೆ. ಈಗ ಒಬ್ರ ಮನೆ ಬಾಂಡೆ ತಿಕ್ ಬಂದು ಕೂಳು ತಿನ್ಬೇಕಂದ್ರೆ ಶಾಂತಕ್ಕ ಎಷ್ಟು ಶಾಂತ, ಅದಕ್ಕೆ ಎಷ್ಟು ತ್ರಾಸಾಗಿರ್ಬೇಕ ಶಾಂತಕ್ಕ, ಅದಕ್ಕೆ ಹೇಳಿ ನಾ ನೋಡೋಣ ಏನು ಮಾಡ್ಲವ ನಾನಾರ. ನನ್ನ ಮಗಳು ಚಲೋ ಇರಲಿ, ನಾ ಎಷ್ಟು ಆಸೆ ಪಟ್ಟಿದ್ದೆ. ಎಲ್ಲ ನೀರಾಗ ಹೋಮ ಆಗೈತಲ್ಲ ಶಾಂತಕ್ಕ. ನೀನ ನೋಡ್ತಿ ಅಲ್ಲ, ಈ ಮುದುಕಿ ನನ್ನ ಮನೆ ಅಂತ ನಮ್ಮತ್ತಿ ಒಂದು ದಿನಾರ ಮೊಮ್ಮಗಳಂತ ಪ್ರೀತಿಯಿಂದ ಕಾಣಲಿಲ್ಲ. ಒಂದು ಬಿಸಿ ಹಿಟ್ಟು ತಂದು ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ಒಂದು ಪ್ರೀತಿ ಮಾತಿಲ್ಲ ಅದ್ರ ಬಾಯಾಗ. ಈ ಗಂಡನ ಮನೆಗೆ ಬಂದಿಂದ ಆಕೆ ಅಂತಕಿ ಈ ಹುಡುಗಿ ಇಲ್ಲಿ ಬಂದು ಸೇರ್ಕೊಳಂಗೆ ಆತಲ್ಲ ಇವ. ಅತ್ತಿ ಮಣ್ಣಾಲಿ ಲಗ್ನಕ್ಕೂ ಮಂದಾನ ಹೋಲ್ ಬಿಡ. ಏನು ಹೇಳ್ಬೇಕಂದ್ರೆ ಅವ್ರಿಗಿಂತ ಇನ್ನೂ ಹೆಚ್ಚಿನ ಅದೇವಿ. ಒಂದು ಸ್ವಲ್ಪ ಅನ್ಸರ್ಸ್ಕೊಲಿಲ್ಲ. ಹೆಂಗ ಒಂದಿಟ್ಟು ಪಾಪ ಹುಡುಗಿನ ಒಂದು ಸುಖವಾಗಿ ಇಟ್ಕೊಂಡಿದ್ರಕ್ಕಿತ್ತು. ಅವನು ಅನ್ಸರ್ಸ್ಕೊಳ್ಳಿಲ್ಲ, ನನ್ನ ಮನೆಯಾಗೂ ಇದಾಗಲಿಲ್ಲ. ಪಾಪ ನನ್ನ ಮಗಳು ನೋಡ್ಯವ ಇಲ್ಲಿ ಬಂದು ಈ ನಮ್ನಿ ಬಿದ್ದದ್ದು ಪಾಪ. ಅತ್ತಿಯವರ, ನೀವು ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ಪಾಪ ನೇತ್ರಾಗ ಇನ್ನೊಂದು ಸ್ವಲ್ಪ ನಾವು ಬಂದು ಹಿಂಸೆ ಕೊಟ್ಟಂಗಕತಿ. ಅವ್ರ ಪಾಡಿಗೆ ಅವ್ರು ಇದ್ರೇನು, ನಾವು ಬಂದು ನೋಡಕ್ಕೆ ಬಂದು ಮತ್ತೊಟ್ಟು ಹತ್ತು ಕರೆದು ರಂಪ ಮಾಡಿ ಹಿಂಗೆಲ್ಲ ಬೇಜಾರು ಮಾಡ್ಕೊಂಡ್ರೆ ಅವ್ರಿಗೆ ಮತ್ತೊಂಚೂರು ಮನ್ಸಿಗೆ ನೋವಾಗಲ್ಲನ್ರಿ. ಪವಿತ್ರ ನೋಡಿ, ಸಣ್ಣಕ್ಕೆ ಆದರೂ ಚಲೋ ಮಾತು ಹೇಳಿಲ್ಲ. ಖುಷಿಲೇ ಮಾತಾಡ್ಸ್ಪಾರಕ್ಕ, ಮಾತಾಡ್ಸ ಆತ. ಏನು ಆಕಿಗೆ ಏನು ತೊಂದರೆ ಆಗಿಲ್ಲಲ್ಲ. ಮನುಷ್ಯ ಅಂದಿಂದ ನಾವು ಏನು ಕಷ್ಟ ಸ್ವಲ್ಪ ಪಟ್ಟೇವನ್ಲೆ ಪರಕ್ಕ. ನೀನು ಅಂಥ ಅತ್ತಿ ಕಡೆ ಹೋಗಿ ಎಂಥ ಕಿರಿಕಿರಿ ಕೊಟ್ಟರು ತಡ್ಕೊಂಡು, ನಾನು ತಡ್ಕೊಂಡೇನಿ. ಎಷ್ಟೆಲ್ಲ ಕಷ್ಟ ಅನುಭವಿಸಿವಿ, ದೇವ್ರಿಗೆ ಸುಖ ಕೊಟ್ಟಾನ. ಹಂಗೆ ಆಕಿಗೂ ಒಂದು ಟೈಮ್ ಬರ್ತೈತಿ. ಅದಕ್ಕೆ ನೀ ಚಿಂತೆ ಮಾಡೋಕೋಬೇಡ, ಏನಾಗೋದಿಲ್ಲ. ಆಕೆ ಆರಾಮಿರ್ತಾಳೆ, ತಲೆ ಕೆಡಿಸ್ಕೋಬೇಡ. ಈಗ ನಾವೇನೇನು ತಂದೇವು ಕೊಟ್ಟು ತಿನಿಸಿ ಮಾಡಿ ನಕ್ಕೊಂತ ನಾಲ್ಕು ಮಾತಾಡಿ ಪ್ರೀತಿಯಿಂದ ಹೋದ್ವಿ ಅಂದ್ರೆ ಆಕಿಗೂ ಮನಸ್ಸು ಸಮಾಧಾನ ಆಕತಿ. ಯಾರು ಬಂದಾರ? ಅವ್ವ, ನೇತ್ರ ಅವ ಅಳ್ಬೇಡ, ಸುಮ್ಮನೆ ನೀನು ನೋಡ್ಬೇಕು ಅನ್ನಿಸ್ತವ. ಇಲ್ಲದೇನು ಸುದ್ದಿ ಗೊತ್ತಾಗತ್ಲೆ ಮೊದಲು ಓಡಿ ಬಂದೆ. ಅಳ್ಬೇಡ, ಸುಮ್ಮನೆ ಆರಾಮದಿರ ನೀನು ನಿನ್ನ ಗಂಡ? ಹೋವ ಆರಾಮದೇವಿ, ಒಳಗೆ ಬಾ ಹೋಗೋಣ. ಅಲ್ಲ ನೇತ್ರ, ಬಾಗ್ಲ ಹಂಗೆ ಬಿಟ್ಟೋಗ್ಯಲ್ಲವ? ಅಯ್ಯೋ ದೊಡವ, ಇಲ್ಲೇನ ಇಟ್ಬಿಡ್ಬೇಕು. ಅದ್ಯಾಕೆ ನಮ್ಮ ಮನ್ಯಾಗ ತಂದಿದ್ದೆ 2 ಜೋಡಿ ಅರ್ಬಿ ಬಿಟ್ರೆ ಏನೂ ಇಲ್ಲ ನಮ್ಮ ಮನ್ಯಾಗ. ಅದು ಬಾಗ್ಲ ಬರೋಬ್ಬರಿ ಇಲ್ಲ, ಎಳ್ಕೊಂಡ್ರೆ ಮುಂದಕ್ಕೆ ಬೀಳ್ತೈತಿ. ರಾತ್ರಿ ಆದರೂ ನೆರಕಿ ಅಡ್ಡಿಟ್ಟು ಮಕ್ಕಳು ಭಾಳ ಆಗೈತಿ. ಹಾಗಾಗಿ ನಾ ಹಾಕಕ್ಕೆ ಹೋಗಲಿಲ್ಲ.
ನೇತ್ರ ಆರಾಮದಿ? ಆರಾಮದೇನ ಅದಕ್ಕೆಮ್ಮ, ನೀವು ಆರಾಮದಿರೇ? ಹ್ಞೂ ಆರಾಮದೀನಿ. ನಿಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಯಾರ ಅದಕ್ಕೆಮ್ಮ. ಒಳಗೆ ಬರ್ರಿ ದೊಡವ, ಬರ್ರಿ ಒಳಗೆ ಬರ್ರಿ, ನಡಿವ. ಯವ್ವ ಏನೇನು ತಂದಿರ್ಬಿ? ತರಕ ಯಾಕ ನನ್ನ ಮನಸ್ಸು ಸಮಾಧಾನ ಆಗವಲ್ತವ. ನನಗೆ ಬೆಳಗ್ಗೆ ಇಲ್ಲಿಗೆ ಬರೋ ಹೊತ್ನಾಗ ನನ್ನ ಮೊಮ್ಮಗಳಿಗೆ ಆರಾಮಿದ್ದಿದ್ದಿಲ್ಲ. ನಾವು ಅಲ್ಲಿ ಅಂದೆ ಆಕಿ ಭಾಳ ಹೋಗಿ ಬಾರ್ಬೇಕಾರೆ ಯಾಕತ್ತಾರ ಅಂದಿದ್ದಕ್ಕೆ ಬಂದೆ. ಯಾಕೆ ನನ್ನ ಮನಸ್ಸು ಸಮಾಧಾನ ಆಗವಲ್ತವ. ನಾ ಏನು ಬರಲೆ? ನೀವು ಮಾತಾಡ್ಕೊಂಡು ಆರಾಮ್ ಕುಂತು ನಿಂತು ಬರ್ರಿ ತಾಯಿ ಮಗಳು. ಇದು ಅತ್ತಿ ಸುಸಿ ನಾ ಹೊಕ್ಕನಿವ. ನನಗೆ ಇಲ್ಲಿ ನಿಲ್ಲಕ್ಕೆ ಆಗವಲ್ತು. ಯಾಕೆ ನನ್ನ ಮಗಳು ಏನೋ ಕರೆದಂಗೆ ಆಗತ್ತತ್, ಮನಸ್ಸು ಸಮಾಧಾನ ಆಗವಲ್ತು. ನಾ ಪಟಕ್ನ ಹೋಗ್ಬೇಕವ. ಹೌದನ ಶಾಂತಕ್ಕ? ಅಯ್ಯೋ ಪಾಪ, ನಾವು ಭಾಳ ಕರೆದ್ವಿ, ಜಗ ತೋರಿಸ್ಬಂದು ಕರೆದಿದ್ದಕ್ಕೆ ಪಾಪ ನೀ ಬಂದೇನ. ನಮ್ಮಿಂದ ನಿನ್ಗೆ ಎಷ್ಟು ಕಿರಿಕಿರಿಯ ಶಾಂತಕ್ಕ, ಬೇಜಾರು ಮಾಡ್ಕೋಬೇಡ. ಆಯ್ತು ಶಾಂತಕ್ಕ, ನೀ ಹಂಗಾರೆ ಹೋಗಿ ಬಾ, ನಾವು ಬಂದ್ಬಿಡ್ತೇವೆ ನಡಿ. ಬೇಡ ಭಾಳ ದಿನಕ್ಕೆ ತಾಯಿ ಮಗಳು ಕೂಡಿರಿ ಮಾತಾಡ್ಕೊಂತ ಕುಂದರಿ. ಪಾಪ ನನ್ನ ಸಲ ಯಾಕೆ ನೀವು ಹಂಗೆ ಓಡಿ ಬರ್ತೀರಿ? ನಾ ಹೋಗ್ತೇನೆ. ನಾ ಹೋಗ್ತೇನೆ ತಗೋ. ನೀವು ನನಗೇನು ತಿಳಿಲಾರದು ನೋಡೋಣ. ನಾ ಇಲ್ಲಿಂದ ಸೀದಾ ಹೋಗಿ ಒಂದು ಬಸ್ ಹತ್ತಿ ಊರಿಗೆ ಇಳ್ತೀನಿ. ನನಗೆ ಯಾಕೆ ಸಮಾಧಾನ ಆಗವಲ್ತ. ನೀವು ಕುಂತು ನಿಂತು ಬರ್ರಿ ಆರಾಮ್. ಹೌದನ ಶಾಂತಕ್ಕ? ಹಂಗಾರೆ ಸರಿವ. ಶಾಂತಕ್ಕ ಹುಷಾರೋಗು, ನಿಧಾನಕ್ಕೆ ಹೋಗು, ಅವಸರ ಮಾಡ್ಕೋಬೇಡ, ಏನಾಗುದಿಲ್ಲ. ಅಯ್ಯೋ ಯಾಕೆ ಶಾಂತಕ್ಕ ಹಿಂಗೆ ಅರ್ಬಾಡ್ಸ ಹೊಂಟ್ಲು? ಯಾಕೆ ಜಲಮ್ ತಡಿವಲ್ತ ಏನಾಕಿಗೆ? ಮನೆಯಾಗ ಏನಾರು ಎಡವಟ್ಟಾಗೈತೆ? ಇಲ್ಲ ಬಾ ದೇವ್ರದಿಂದ ಏನೂ ಆಗದಂಗಿದ್ರೆ ಅಷ್ಟ ಸಾಕು. ನಿಧಾನ ಶಾಂತಕ್ಕ, ಕಾಲಿಡುತ್ತಾ ಏನು? ಬಾ ದೇವ್ರೆ, ನನ್ನ ಮೊಮ್ಮಗಳಿಗೆ ಏನೂ ಆಗೋದು ಬೇಡಪ್ಪ. ಅದಕ್ಕೆ ಮಾವು ಎಷ್ಟೊತ್ತಿಗೆ ಬರ್ತಾಳ? ಯಾಕೆ ಕಸ್ತೂರಿ ಏನಾಯ್ತು? ಬರ್ತಾರೆ ಈಗ ಸಂಜೆ ಮುಂದೆ ಬರ್ತಾರೆ. ಮತ್ತೆ ಯಾಕೆ ಖುಷಿನ ಮೈ ಬೆಚ್ಚಗ ಹಾಕತತೆ? ನನಗೆ ಯಾಕೆ ಹೆದ್ರಿಕೆ ಬರಾಕತ್ತೈತೆ ಅದಕ್ಕೆಮ್ಮ. ಏನು ಬಿಟ್ಟು ಜ್ವರ ಇದೆ. ಹೌದಾ? ನಡೆಯಂಗಾರ ಮತ್ತೆ ಅತ್ತಿಯರು ಬರೋ ಮಟ್ಟ ಯಾಕೈತಿ? ನಾನಿನ್ನ ಹೋಗಿ ಬಂದ್ಬಿಡೋಣಂತ ಕೇಮ್ಸಿಗೆ. ಹ್ಞೂ, ರಾತ್ರಿನ ಭಾಳ ಬಿಸಿಯಾಗಿತ್ತು ಮೈ. ಏನು ತ್ರಾಸಾಗಿತ್ತ ಏನೋ ಯಾರಿಗೆ ಗೊತ್ತು. ಈ ಅಮ್ಮ ಒಬ್ಬೇಕೆತ್ತಾಗ ನಾ ಕರ್ಕೊಂಡು ಹೋಗುಂದು ದವಾಖಾನಿಗೆ ಅಂದೆ. ಅಯ್ಯ ಬಳ್ಳೊಳ್ಳಿ ತಿಕ್ಕಿ ನೆತ್ತಿ ಕಟ್ಟಿ ಏನಾಗೋದಿಲ್ಲ, ಬಳ್ಳೊಳ್ಳಿ ಕುತ್ತಿಗೆ ಕಟ್ಟು ಗುಡ್ರು ಅನ್ನೋದು ಹೊಕ್ಕತಿ, ಆ ಮೂಗು ಕಟ್ಟಿದ್ದು ಸರಿ ಆಕ್ಕತಿ ಅಂತೇಳಿ ಬರೀ ಇಂಥವ ಹೇಳಿದಿ ನೋಡು. ಕುತ್ತಿಗೆ ಬಳ್ಳೊಳ್ಳಿನೂ ಕಟ್ಟಿ ಆತು, ನೆತ್ತಿಗೆ ಬಳ್ಳೊಳ್ಳಿ ತಿಕ್ಕಿನೂ ಆತು, ಅದೇನು ಜ್ವರ ಹೋಗಿಲ್ಲ. ಯವ್ವ ಏನೋ ತ್ರಾಸಾಗೈತೆ ಯವ್ವ ನನ್ನ ಮಗಳಿಗೆ. ಹಿಂಗೆ ಆದ್ರೆ ನಾ ಏನು ಮಾಡಲಿ? ನನ್ನ ಗಂಡನ ಮನೆ ನಾನು ಇಡಂಗಿಲ್ಲ, ಅವ್ರು ಇಡೋದು ಹೋಗ್ಲಿ, ನಾನು ಬದುಕಂಗಿಲ್ಲ. ಏನಾಗೈತವ ತ್ರಾಸು? ಅಯ್ಯ ಆಡ್ಬಿಟ್ಟಿ. ನಾವು ಮನೆ ಮದ್ದು ಇದನ್ನ ಮಾಡ್ತಿದ್ವವ. ಮತ್ತೆ ಏನಾರ ಜ್ವರ ಬರಲಿ ಏನಾರ ಆಗಲಿ ನಮಗೆ ದವಾಖಾನೆ ಮೆಟ್ಲತ್ತಿ ಗೊತ್ತಿಲ್ಲವ ತಾಯಿ. ಏನು ಅದಕ್ಕೆ ನಾವು ಏನಾದರೂ ಹಿಂಗೆ ಮನ್ಯಾಗ ಮತ್ತೆ ಇಂಥವು ಮಾಡ್ಕೊಂಡು ಆರಾಮ್ ಮಾಡ್ಕೋತಿದ್ವಿ. ಮಕ್ಳು ಮರಿನ ನಾನೇನು ಮಕ್ಳು ಮರಿ ಹೆತ್ತಕ್ಕೆ ಅಲ್ಲ ಅಂತ ಮಾಡಿ ಏನು? ನನಗೇನು ಮಕ್ಳು ಎತ್ತು ಗೊತ್ತಿಲ್ಲ ಅಂತ ತಿಳ್ಕೊಂಡು? ಅಯ್ಯ ಅಲ್ಲ, ನನಗೂ ಎರಡಾಗ್ಯಾವ ತಗೋ. ಹೌದು ಅನ್ನಂಗೆ ನಾನು ಹೆತ್ತನಿ, ನನಗೂ ಗೊತ್ತೈತಿ ಹೆಂಗೆ ಹುಡುಗರು ಜಪಾನ್ ಮಾಡ್ಬೇಕು ಅನ್ನೋದು. ನಾನು ಅನುಭವ ಒಂದು ಮಾತು ಹೇಳಿದೆ, ವಿಚಿತ್ರ ಮಾಡಕ್ಕೆವ ನೀನು. ಅದು ಎಂತ ಅದು ಬಂದು ಸಣ್ಣ ಹುಡುಗಿ ಜೋಡಾಗೈತೆ ಏನಾತಾಗ. ನಡಿ ಹೋಗಿ ತೋರಿಸ್ಕೊಂಡು ಬರ್ರಿ, ಏನಾಗೋದಿಲ್ಲ, ಹೆದರ್ಬೇಡ. ಅಳತಿ ಅದಕ್ಕೆ ಹಂಗೆ ಹತ್ತ ಅರ್ಧ ಥರ ಅಭಿಷೇಕನ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮವ್ ನೋಡು ಇದ ಹೊತ್ತಿಗೆ ಮಂದಿ ಊರು ಉಪಕಾರ ಬೇಕಾಗೈತೆ ಆಕಿಗೆ, ಊರು ಉಪಕಾರ. ಹೋಗಿ ಅಲ್ಲಿ ಕುಂತಾಳೆ ಯಾರ್ದ ಮನ್ಯಾಗ. ಈಗ ಹೋಗು ಕೆಲಸ ಇತ್ತನ ಆಕಿದು. ಅವ್ರು ಕರಿತಾರೆ ಬಿಡು, ಅವ್ರು ಬೇಕಾದಂಗೆ ಕರಿತಾರೆ ಅವ್ರ ಕೆಲ್ಸಕ್ಕೆ. ಅವ್ರು ನಮ್ಮ ಮನ್ಯಾಗ ಏನೈತಿ ಏನಿಲ್ಲ, ಹೋಗು ಟೈಮ್ ಐತೋ ಇಲ್ಲೋ, ನಮ್ಮ ಮನೆ ಪರಿಸ್ಥಿತಿ ನೋಡ್ಕೊಂಡು ನಾವು ಹೊರಬೀಳ್ಬೇಕು. ನಾವು ಮಂದಿ ಕರೆದ್ರಂತೆ ಓಡಾಕತ್ರ ಆಗೋದಲ್ಲಿದ ಮಾತು. ಬೆಳಗ್ಗೆ ಕೂಸು ಆರಾಮ ಇತ್ತಲ್ವೇ ಪಾಪ ಈಗ ಒಲ್ಲೆ ಬಿಡು. ಆಮೇಲೆ ಅವರು ಭಾಳ ಬಲವಂತ ಮಾಡಿ ಕರೆಯಾಕತ್ರಲ್ಲ, ಅದಕ್ಕೆ ನಾನು ಹೋಗ್ಬರೋಗ್ವಿ ಏನು ನಡೀತೆ ತಗೋ ಅಂತಂದೆ. ನೋಡಿದ್ರಿ ಈಗ ಮತ್ತೆ ಹಿಂಗೆ ಆರಾಮಿಲ್ಲ. ಬಾರ ಇರಮ್ಮ ಹೋಗ್ಬರ ಬಾರ. ಹ್ಞೂ ತಡಿ, ನಾವು ಒಲಿ ಮ್ಯಾಗ ಇಟ್ಟು ತಿಳಿಸಿ ಬರ್ತಾನೆ, ಹೋಗಿ ಬಿಡೋಣ. ನಿನ್ನ ಗಂಡಗೊಂದು ಫೋನ್ ಹಚ್ಚ ಬರ್ತಾನ. ಅಣ್ಣ ಮನ್ಯಾಗ ಎಲ್ಲದಾನ? ಇನ್ನೇನು ನಿಮ್ಮ ಮನ್ಯಾಗೇನು ಅಲ್ಲಿ ಫೋನ್ ಹೆಂಗೆ ಲ್ಯಾಂಡ್ ಫೋನ್ ಐತೇನ? ಇಲ್ಲ, ಅಣ್ಣ ಬರೋ ಮಟ್ಟ ಎಲ್ಲಿ ಹಚ್ಚಲಿ ನಾ ಫೋನ್, ಯಾರಿಗೆ ಹಚ್ಚಲಿ? ಇನ್ನು ಕೊಡಪ್ಪನವ್ರ ಮನೆಗೆ ಹೋಗ್ಬರ್ಬೇಕು, ಇನ್ನು ಫೋನ್ ಇಸ್ಕೊಳಕ್ಕೆ. ನಾನೆಲ್ಲ ಹೋಗ್ಲಿ? ದವಾಖಾನೆ ತೋರಿಸ್ಕೊಂಡು ಬಂದಿಂದ ನಾನೇ ಫೋನ್ ಹಚ್ತೇನಂತ ಬಾ. ಇಲ್ಲ ಅಲ್ಲಿ ಹೋಗುದಾರಾಗ ನಾ ಅವ್ರ ಮನೆಗೆ ಹೋಗಿ ಫೋನ್ ಹಚ್ಚ ಖುಷಿನ ತಗೊಂಡು ಹೋಗಾಕ್ ಬರ್ತೈತಿ ಬಾ. ಅಪ್ಪ ಎಲ್ಲೋಗ್ಯಾನ? ಮಾವರ ಬಂದ್ರನ? ಚಲೋ ಹೊತ್ತಿಗೆ ಬಂದಿ ಮಾವ. ಇಲ್ಲಿ ನೋಡಿಲ್ಲ ಕಸ್ತೂರಿ ಮಗಳಿಗೆ ಯಾಕೆ ಆರಾಮಿಲ್ಲ ಮತ್ತೆ, ಅದಕ್ಕೆ ಬರ್ರಿ ಮಾವ ದವಾಖಾನಿಗಾರ ಹೋಗಿ ಬರೋ ನೋಟ. ಹೌದಾ? ಮತ್ತೇನಾಯ್ತು? ಆರಾಮ ಇದ್ಲಲ್ಲಕ್ಕಿ? ಏನಾತ ಹುಡುಗಿ ಪಾಪ? ತಡಿ ನಾ ಬಸ್ಗೆ ಹೋಗಕ್ಕೆ ಆಗಂಗಿಲ್ಲ. ನಾನು ಇದು ಗಾಡಿ ತೊಗೊಂಬರ್ತೇನೆ ತಡಿ ಹಂಗಾರ ಮಾವರ ಗಾಡಿ ತರಕ್ಕೆ ಹೋಗ್ಯಾರ, ಬರ್ಲಿ ಹೋಗೋಣಂತ. ರಾಮ್ಯಾನ್ ಗಾಡಿನೂ ಇಲ್ಲಲ್ಲ, ಚಂದ್ರಪ್ಪನ ಗಾಡಿನೂ ಇಲ್ಲ, ಏನು ಮಾಡೋದೀಗ? ಆಗೋಗ ಮಾತಲ್ಲಿದೆ. ಬಸ್ಸಿಗೆ ಹೋಗೋಣಂದ್ರೆ ಬಸ್ಸು ಹೋಗೈತಿ ಈಗ ಅಲ್ವಾ? ಒಂದ್ರ ಬಸ್ ಈಗ ಹೋಗೈತಿ, ಇನ್ನು ಬರೋದು ಒಮ್ಮೆ 2 ಬಸ್ 2-2.5 ತಾಸಿಗೆ ಬರ್ತದ. ಈಗ ಏನು ಮಾಡೋದು ಅಲ್ಲಿ ಮಠ? ಒಂಚೂರು ಹಣ್ಣಿಗೆ ತಣ್ಣೀರ್ ಪಟ್ಟಿ ಹಾಕು ಕೂಸಿಗೆ, ಜ್ವರ ನೇತಿ ಏರಕ್ಕೆ ಬಿಡಬೇಡ, ಏನ ಆರಾಮಕ್ಕತಿ. ತಡಿ ಇದ್ರ ಅರ್ಬಿ ತಗೋ, ಮಲ್ಲಿನ ಅರ್ಬಿ, ಹಣ್ಣಿಗೆ ಒಂದು ಈಟ್ ಹಾಕು. ಏನಪ್ಪ ಈಗಿನ ಕಾಲದ ಮಕ್ಕಳು ಭಾಳ ಸೂಬ್ರ. ಹೆದರ್ಬೇಡ ಏನಾಗಲ್ಲ.
ನಿಂಗೆ ಭಾಳ ಅವಾಗ ಬಡ ಕಸ್ತೂರಿ ಏನಾಗಲ್ಲ ಧೈರ್ಯ ತಗೋ. ಅಯ್ಯೋ ಜ್ವರ ಪರ ನೆಗಡಿ ಎಲ್ಲ ಏನು ಮಕ್ಳಿಗೆ ಬರ್ಲಾರ್ದ ದುಡ್ಡು ಹಾಕವನ. ನೀನೇ ನೋಡಿ ಅವಾಗ ನನ್ನ ಮಗ ಯಾ ನಮ್ನಿ ಜ್ವರ ಬಂದಿದ್ದು ಆದ ಮನ್ಯಾಗ ಇವೆಲ್ಲ ಮನೆ ಮದ್ದು ಮಾಡೇ ಅರ್ಧ ಆರಾಮಾಗಿದ್ದು. ದಿನ ಒಂದಕ್ಕೂ KMC ತೊಗೊಂಡೋಗ್ಯವನು ಇಲ್ಲ ಹೌದಿಲ್ಲ. ಹಂಗೆ ಇದೇನೋ ಒಂಚೂರು ಸಣ್ಣ ಹುಡುಗಿಯಲ್ಲ ಸ್ವಲ್ಪ ಸೂಕ್ಷ್ಮ ಏನೋ ಸ್ವಲ್ಪ ತ್ರಾಸ ಆಗೈತಿ. ಆಕತ್ತೆ ಆರಾಮಕ್ಕತ್ತೆ ಹೆದರ್ಬೇಡ. ಇಲ್ಲ ಯಾಕೆ ನನಗೆ ಯಾಕೋ ಭಾಳ ಎದ್ರಿಗೆ ಬರಾಕತ್ತೈತಿ ಬಾಯವ್ವ. ನಮ್ಮವ್ವ ಎಷ್ಟೊತ್ತಿಗೆ ಬರ್ತಾಳ? ಏನಾತ? ಬಂದ್ಲಲ್ಲ ಯಾಕ ದೌಡ್ ಬಂದಲ್ಲವ ಮಾತು ಗೀತ್ ಮುಗಿದ್ವನ ಇನ್ನೊಟ್ಟಿತ್ತ? ಯಾಕ ಮಗಳ ಯಾಕ ಬಾಳಕತ್ತಿ? ಏನಾತ? ಕೂಸರಮೈತಿಲ್ಲ? ಇಲ್ಲವ ದವಾಖಾನಿಗೆ ಹೋಗೋಣಂದ್ರೆ ಬಸ್ಸು ಇಲ್ಲ, ಯಾವ ಗಾಡಿನೂ ಪಟಕ್ನ ಸಿಗೋಲು. ಅಪ್ಪ ನೋಡಕ್ ಹೋಗಿದ್ದ. ಯವ ನನ್ನ ಗಂಡಗೂ ಫೋನ್ ಹಚ್ಬೇಕು ಬೇ ಯವ. ನಿಮ್ಮ ಮನ್ಯಾಗ ಅದಕ್ಕೆ ಪಡ್ಕೊಂಡೆ ನಾನೊಂದು ಲ್ಯಾಂಡ್ ಫೋನ್ ಹಾಕಿಸ್ಕೊರಿ ಅಂತೇಳಿ. ನೀವು ಅದನ್ನು ಮಾಡಲಿಲ್ಲ. ಮನ್ಯಾಗ ಅಪ್ಪನ ಕಡೆನೂ ಫೋನ್ ಇಲ್ಲ, ಬರೀ ಅಣ್ಣನ ಕಡೆ ಅಟ್ಟ ಐತಿ. ಅಣ್ಣನು ಕೆಲ್ಸಕ್ಕೆ ಹೋಗ್ಯಾನ, ಈಗ ನನ್ನ ಫೋನ್ ಇಲ್ಲ, ನಾನು ಯಾರಿಗೆ ಹಚ್ಚಲಿ? ಬಡ್ಕೊಂಡೆ ಯವ್ವ, ನಾ ಬಡ್ಕೊಂಡೆ ನಿಮ್ಮಪ್ಪಗ ಒಂದು ಫೋನ್ ತಗೋ ಅಂತೇಳಿ. ಬರೀ ಹೆಂಗಸೂರಿಂದ ಅಡ್ಡಾಡೋದು, ಹೆಂಗಸೂರಿ ರೊಕ್ಕ ಸುರಿದು ಇದ ಮಾಡ್ತಾನ. ಅವ್ಗೆ ಎಲ್ಲದೆಲ್ಲ ಖಬರ್ ಐತಿ. ತುಂಬಲ್ ಏನಾಗೈತಿ ಕೂಸಿಗೆ? ತಡಿ ಮೈಕಾವು ಮಕ್ಕಳಿಗೆ ಚಲೋ ಅಲ್ಲ, ತಣ್ಣೀರ್ ಪಟ್ಟಿ ಹಾಕೈತಿ. ಏ ಬಿಡ್ರಿ ಅತ್ಯಾರ, ರಾತ್ರಿ ಅಷ್ಟು ಆರಾಮಿಲ್ದಾಗ ಅಂದ್ವಿ ನಾವು ಎಂತ ಚಂದ ದವಾಖಾನಿಗೆ ಕರ್ಕೊಂಡೋಗಿ ತೋರ್ಸಿ ಬಿಡೋಣತ್ತಾಗ ಅಂತ ಹೊಂಟ್ರ ಹೋಗಿಸಿ ಬಿಡವಲ್ರಿ. ಏನಾಗದಿಲ್ಲ ತಣ್ಣೀರ್ ಪಟ್ಟಿ ಹಾಕಿ ಆರಾಮಕ್ಕತ್ ಖಾಲಿ ಪೀಲಿ ಇಟ್ಟದ್ಗೆ ಯಾಕೆ ಹೋಗಿರಿ ಅಂದ್ರಿ. ನಾನು ಹಾಳಾದಕ್ಕೆ ಸುಮ್ಮನೆ ಆಗಬಾರ್ದಾಗಿತ್ತು. ಏನಾಗಿದ್ದ ಅಲ್ಲೇನು ಸುಮ್ಮನೆ ಹೋಗಿದ್ರಕ್ಕಿತ್ತತ್ತಾಗ. ಅಯ್ಯೋ ದೇವ್ರೇ, ಏನೊಂದು ಕೆಟ್ಟದಾಗದೇ ಇದ್ರಷ್ಟೇ ಸಾಕಪ್ಪ. ನನ್ನ ಮೊಮ್ಮಗಳು ಆರಾಮಿದ್ರಷ್ಟೇ ಸಾಕು. ಹೆದರ್ಬೇಡ ಕಸ್ತೂರಿ, ಏನಾಗೋದಿಲ್ಲ. ಆರಾಮಕ್ಕತ್ ಸುಮ್ಮನಿರು.